ಎಫರ್ಟ್ಲೆಸ್ ಆಗಿ ಎಕ್ಸಾಮನ್ನು ಬರೆಯೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಗೋಲನ್ನು ಸ್ಟಡಿ ಮಾಡ್ಕೋಬೇಕು. ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಬಿಟ್ಟಂಗೆ. ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮ್ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಬರ್ತಾ ಇದೆಯಾ? ಬನ್ನಿ ಮಕ್ಕಳೇ, ಇವತ್ತು ನಾನು ಎಫರ್ಟ್ಲೆಸ್ ಆಗಿ ಅಂದರೆ ಜಾಸ್ತಿ ಎಫರ್ಟ್ ಹಾಕದೆ ಕಮ್ಮಿ ಎಫರ್ಟ್ ಹಾಕಿ ಜಾಸ್ತಿ ಮೆಮರೈಸ್ ಮಾಡಿಕೊಂಡು ನೀಟಾಗಿ ಎಕ್ಸಾಮನ್ನು ಬರೆಯೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕು ಮಕ್ಕಳೇ. ಇವತ್ತಿನ ಒಂದು ತರಗತಿಯಲ್ಲಿ ಅಂದರೆ ಈ ನಮ್ಮ ತರಗತಿಯಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ಈಸಿಯಾಗಿ ಬೆಸ್ಟ್ ವೇದಲ್ಲಿ ಬೇಗ ಹೇಗೆ ಲರ್ನ್ ಮಾಡಬೇಕು, ಬೇಗ ಹೇಗೆ ಲರ್ನ್ ಮಾಡಿ ಹೇಗೆ ಮೆಮರೈಸ್ ಮಾಡಿ ಹೇಗೆ ಎಕ್ಸಾಮಲ್ಲಿ ಟಾಪ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಸೆಟ್ ಕ್ಲಿಯರ್ ಸ್ಟಡಿ ಗೋಲ್ಸ್. ಅಂದರೆ ನಿಮ್ಮ ಗೋಲನ್ನು ಸ್ಟಡಿ ಮಾಡ್ಕೋಬೇಕು. ಇವತ್ತೊಂದು ಅದೊಂದು ಇದೊಂದು ಹೀಗೆ ಮಾಡಬಾರ್ದು. ಇವತ್ತು ನಾನು 1 ಮಾರ್ಕರ್ ಮಾಡ್ತೀನಿ, ನಾಳೆ 2 ಮಾರ್ಕರ್ ಮಾಡ್ತೀನಿ, ಅಥವಾ ಇವತ್ತು ನಾನು ಬರೀ ಫಾರ್ಮುಲಾಸ್ ನೋಡ್ಕೋತೀನಿ. ಈ ಥರ ನಿಮ್ಮ ಒಂದು ಅಧ್ಯಯನ ಏನು ಮಾಡ್ತಾ ಇದ್ದೀರಿ ಅದನ್ನು ಸ್ಟಡಿನ ನೀವು ಸೆಟ್ಟನ್ನು ಕ್ಲಿಯರ್ ಗೋಲನ್ನು ಸೆಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಕಷ್ಟ ಆಗುತ್ತೆ ನಿಮಗೆ. ಓಕೆ, ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಬಿಟ್ಟಂಗೆ. ಈಗ ಫಸ್ಟ್ 1 ಡೇ ಈಗ 4 ಡೇಸ್ ಇದೆ ನನಗೆ. 4 ಡೇಸಲ್ಲಿ ಇಷ್ಟನ್ನು ಕ್ಲಿಯರ್ ಮಾಡ್ತೀನಿ, ಇಷ್ಟನ್ನು ನಾನು ಥರೋ ಆಗ್ತೀನಿ. ಆ ಥರ ನೀವು ನಿಮ್ಮ ಬೆಸ್ಟ್ ವೇದಲ್ಲಿ, ನಾನು ಹೇಳ್ತಾ ಇರೋದು ನಾಟ್ ಓನ್ಲಿ ಹಾಗೆ ಹಿಂಗೆ ಸ್ಲೋ ಅಲ್ಲ, ಬೆಸ್ಟ್ ವೇದಲ್ಲಿ ಹೇಗೆ ನಾನು ಇದನ್ನು ಜಾಸ್ತಿ ಚೆನ್ನಾಗಿ ಮಾಡ್ಬೋದು, ಸ್ಪೀಡಾಗಿ ಮಾಡ್ಬೋದು ಅಂತ ಅನ್ನೋದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ನಾನೀಗ ಉದಾಹರಣೆ ಹೇಳಿದೆ. ಫಸ್ಟು ನೀವು ಮ್ಯಾಥ್ಸ್ ಈಗ 14 ಹಾಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 14 ಚಾಪ್ಟರ್ಸ್ ಇದೆ. ನಾನು ಇವತ್ತು ಫಸ್ಟ್ ಚಾಪ್ಟರ್ 1 ದಿವಸ ತೊಗೋತೀನಿ, ಸೆಕೆಂಡ್ ಚಾಪ್ಟರ್ 1 ದಿವಸ ತೊಗೋತೀನಿ, ಇಲ್ಲ 2 ಚಾಪ್ಟ್ರಿಗೆ ಸೇರಿ 1 ದಿವಸ ತೊಗೋತೀನಿ. ಈ ಥರ ನೀವು ಏನು ಮಾಡ್ಕೋಬೇಕು, ನಿಮ್ಮದೇ ಆದ ಒಂದು ಗೋಲನ್ನು ಸೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಅದನ್ನು ಚಿಕ್ಕ ಭಾಗ ಮಾಡಬೇಕು. ಈಗ ಹೇಳಿದ್ನಲ್ಲ, ಈ ಎಲ್ಲ ಕ್ವಶನ್ ಪೇಪರ್ ತೊಗೊಂಡ ತಕ್ಷಣ ಏನಾಗುತ್ತೆ, 1 ಮಾರ್ಕರ್ ಒಂದು ಕಡೆ ಮಾಡ್ಕೊಳ್ಳಿ, 2 ಮಾರ್ಕರ್ ಒಂದು ಕಡೆ. ಇವತ್ತು ಬರೀ 1 ಮಾರ್ಕರ್ ಕ್ವಶನ್ ಆನ್ಸರ್ ಮಾಡ್ತೀನಿ, ಇಲ್ಲ 2 ಮಾರ್ಕರ್ ಕ್ವಶನ್ ಆನ್ಸರ್ ಮಾಡ್ತೀನಿ, ನಾಳೆ 4 ಮಾರ್ಕರ್ ಮಾಡ್ತೀನಿ, 3 ಮಾರ್ಕರ್ ಮಾಡ್ತೀನಿ. ಈ ಥರ ಚಿಕ್ಕ ಒಂದು ಪಾಯಿಂಟ್ಸ್ಗಳನ್ನು ಮಾಡ್ಕೋಬೇಕು. ಆಮೇಲೆ ಪೂರ್ತಿ ಆ್ಯಕ್ಟಿವ್ ಆಗಿ ಲರ್ನ್ ಮಾಡಬೇಕು. ಆ್ಯಕ್ಟಿವ್ ಲರ್ನಿಂಗ್ ಅಂದರೆ ಇವತ್ತು 5 ಗಂಟೆಗೆ ಮಾಡಿದರೆ ನಾಳೆನೂ 5 ಗಂಟೆಗೆ ಮಾಡಬೇಕು, ನಾಡಿದ್ದು ಮಾಡಬೇಕು. ಹಾಗೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಯಾವಾಗಲೂ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ 2 ಕೀ ಫ್ಯಾಕ್ಟರ್. ಯಾವುದೇ ಕಾರಣಕ್ಕೂ ಮರಿಬೇಡಿ ಮಕ್ಕಳೇ. ಏನು ಗೊತ್ತಾ, ಡಿಸಿಪ್ಲಿನ್ ಆಗಿರಿ. ಅಂದರೆ ಇವತ್ತು ಮಾಡಿದರೆ ನಾಳೆ ಬೇಜಾರಾಗುತ್ತೆ, ಏನೋ ಆಗುತ್ತೆ ಅಂದರೂ ಮಾಡಿ, ನಾಡಿದ್ದು ಅಳು ಬರೋಂಗಾಗುತ್ತೆ ಅಂದರೂ ಮಾಡಿ, ಏನಾದರೂ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಉದಾಹರಣೆಯಾಗಿ ನೀವು ಏನು ಮಾಡಬೇಕು, ಸಮರೈಸ್ ಮಾಡ್ಕೋಬೇಕು, ಕ್ವಶನ್ಸ್ಗಳನ್ನು ಮಾಡ್ಕೋಬೇಕು. ಕೆಲವೊಂದು ಸತಿ ಸಮರಿ ಬೇಕಾಗುತ್ತೆ. ಇಂಗ್ಲೀಷಲ್ಲಿ ಕೆಲವೊಂದು ಪೋಯಮ್ ಸಮರಿ ಗೊತ್ತಿದ್ದರೆ, ಸಮರಿ ಕೀವರ್ಡ್ಸ್ ಗೊತ್ತಿದ್ದರೆ ಸಮರಿ ಬರೆಯೋಕ್ಕೆ ಬರುತ್ತೆ. ಆಮೇಲೆ ಕ್ವಶನಿಂಗ್ ಮಾಡ್ಕೋಬೇಕು. ನೀವೇ ಇದು ಯಾಕೆ ಬಂತು, ಇದು ಏನಾಯಿತು, ಇದು ಹೇಗಾಯಿತು ಅಂತ ಹೇಳಿ ಇಂಗ್ಲೀಷಲ್ಲಿ ಹೆಚ್ಚು ನಿಮಗೆ ಮ್ಯಾಥ್ಸಲ್ಲಿ ಫಿಸಿಕ್ಸಲ್ಲಿ ಈ ಥರ ಕ್ವಶನಿಂಗ್ ಮಾಡ್ಕೊಳ್ಳೋದು ಅವೆಲ್ಲ ಇಲ್ಲ ಏನೋ ಕಲ್ತ್ಬಿಟ್ಟು ಹೋಗಿ ಇನ್ನೊಬ್ರಿಗೆ ಟೀಚ್ ಮಾಡಬೇಕು. ನೋಡಿ ನಾನು ಹೀಗೆ ಮಾಡಿದ್ದೀನಿ, 1 ನಿಮಿಷ ಕೂತ್ಕೊಳ್ಳಿ ನಾನು ಹೇಳ್ತೀನಿ ಅಂತ ಟೀಚ್ ಮಾಡಬೇಕು. ಓಕೆ, ಇಲ್ಲ ಯೂಸ್ ದ ಮೈಂಡ್ ಮ್ಯಾಪ್ಸ್. ಚಿಕ್ಕ ಮೈಂಡ್ ಮ್ಯಾಪ್ಸನ್ನು ಮಾಡ್ಕೊ. ಒಂದು ಸಂಧಿಗೆ ಒಂದು ಮೈಂಡ್ ಮ್ಯಾಪು, ಇಲ್ಲ ಒಂದು ಫಾರ್ಮುಲಾಗೊಂದು, ಒಂದು ಟ್ರಿಗ್ನೋಮೆಟ್ರಿಗೊಂದು, ಸರ್ಕಲಿಗೊಂದು ಯಾವುದೋ ಮೈಂಡ್ ಮ್ಯಾಪ್ಸು. ಸರ್ಕಲದ್ದು 4 ಫಾರ್ಮುಲಾ ಇದೆ, 6 ಫಾರ್ಮುಲಾ ಇದೆ, 2 ಥೇರಮ್ ಇದೆ. ಥೇರಮನ್ನು ಟಿಕ್ ಅಂತ ಹೇಳಿ ಒಂದು ಫ್ಲ್ಯಾಶ್ ಕಾರ್ಡಲ್ಲಿ. ಅದಕ್ಕೆ ನೀವೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ, ಜಾಸ್ತಿ ಏನೂ ಮಾಡಬೇಕಾಗಿಲ್ಲ. ಅಲ್ಲಿ ನೀವೇನು ಮಾಡಬೇಕು ಅಂದರೆ ಮಾಡೋದಿಷ್ಟೇ, ಒಂದು ಚಿಕ್ಕ ಪೇಪರ್ ತೊಗೊಂಡು ಅದರಲ್ಲಿ ನಿಮ್ಗೆ ನೆನಪಿರೋದನ್ನು ಬರಿತಾ ಹೋಗಬೇಕು. ನಿಮ್ಮದೇ ಆದ ಓನ್ ಸ್ಟಡಿ ಮಟೀರಿಯಲ್ ಥರ ಕ್ರಿಯೇಟ್ ಮಾಡ್ಕೋಬೇಕು. ಫೋಕಸ್ ಆನ್ ಕೀ ಪಾಯಿಂಟ್ಸ್. ದಿಸ್ ಇಸ್ ದ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಮಕ್ಕಳೇ. ಈ ಚಾಪ್ಟ್ರಲ್ಲಿ ಏನು ಫೋಕಸ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಿರಬೇಕು. ಸುಮ್ಮನೆ ಓದ್ತೀನಿ ಅಂತ ಏನೆಲ್ಲ ಓದೋದಲ್ಲ, ಏನು ಬೇಕೋ ಅದನ್ನಷ್ಟೇ ಓದಬೇಕು. ಫೋಕಸ್ ಆನ್ ದ ಕೀ ಪಾಯಿಂಟ್ಸ್. ಆಮೇಲೆ ಪೋಮೋಡೋರೋ ಟೆಕ್ನಿಕ್ಸ್, ಇದನ್ನಂತೂ ಮ್ಯಾಮ್ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ, 25 ಮಿನಿಟ್ಸ್ ಓದಿ 5 ಮಿನಿಟ್ಸ್ ರೆಸ್ಟ್ ತೊಗೊಳ್ಳಿ. ರೆಸ್ಟ್ ತೊಗೊಳ್ಳೋದು ಅಂದರೆ ವಿಡಿಯೋ ಸ್ಕ್ರೋಲಿಂಗ್ ಮಾಡೋದು, ಇವ್ರ ಜೊತೆ ಏನೋ ಹರಟೆ ಹೊಡೆಯೋದಲ್ಲ. ಈಗ ಯಾರೋ ಜೊತೆ ಆರ್ಗ್ಯೂ ಮಾಡೋದು, ಆರ್ಗ್ಯೂ ಮಾತ್ರ ಮಾಡಲೇಬೇಡಿ ಮಕ್ಕಳೇ. ಈಗ ಅಕಸ್ಮಾತಾಗಿ ಯಾರು ಆರ್ಗ್ಯೂ ಮಾಡಿಕೊಂಡು ಇಲ್ಲ ಆನೆ ಹಾರುತ್ತೆ ಅಂದರೆ ಹೌದು, ಹಾರಿ ನಮ್ಮ ಮನೆ ಮುಂದೆ ಬಂದು ಕೂತ್ಕೊಂಡಿತ್ತು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಯಾರ ಜೊತೆಗೂ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮ ಪೊಮೊಡೊರೊ ಟೆಕ್ನಿಕಲ್ಲಿ ಫಸ್ಟ್ 5 ಮಿನಿಟ್ಸ್ ಬ್ರೇಕ್ ಅಂದರೆ ನೀರು ಕುಡೀರಿ, ಹೈಡ್ರೇಟ್ ಮಾಡ್ಕೊಳ್ಳಿ, ಒಂಚೂರು ವಾಕ್ ಮಾಡಿ. ಆದರೆ ಅದನ್ನು ಬಿಟ್ಟು ತುಂಬ ಏನು ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ ಹೋಗಬೇಡಿ. ಟಿ ವಿ ನೋಡೋಕ್ಕೆ ಹೋಗೋದು, ಯಾರ್ದೋ ಜೊತೆ ಮಾತಾಡೋದು, ಅವ್ರ ಜೊತೆ ಏನೋ ವಾದ ಬೀದಿ ಮಾಡ್ಕೊಳ್ಳೋದು, ಏನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಪ್ರಮುಖವಾದ ವ್ಯಾಕರಣಗಳನ್ನು ನೀವು ಗಮನಿಸಿ. ಯಾವಾಗಲೂ ಏನು ಗೊತ್ತಾ, ವ್ಯಾಕರಣಾಂಶಗಳು ಅಂದರೆ ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡ ಆಗಲಿ, ಇದರಲ್ಲಿ ತೀ, ತಾತು
ಇಂಗ್ಲೀಷಲ್ಲಿ ನಿಮಗೆ ದ, ಇನ್, ಶಿ, ಹಿ ಇವೆಲ್ಲ ಕರೆಕ್ಟಾಗಿ ನೋಡ್ಕೊಂಡಿರ್ಬೇಕು. ಕನ್ನಡದಲ್ಲಿ ಯಾವ ಬಂದ, ಹೋದ, ಅವನ್ನು, ಸರ್ವನಾಮ ಇವು ನೋಡ್ಕೊಂಡಿರ್ಬೇಕು. ಈ ಥರ ಎಲ್ಲ ವ್ಯಾಕರಣಾಂಶಗಳನ್ನು ನೀವು ಕರೆಕ್ಟಾಗಿ ಗೊತ್ತಿರಬೇಕು ಮಕ್ಕಳೇ. ಟೇಕ್ ಅ ರೆಗ್ಯುಲರ್ ಬ್ರೇಕ್ಸ್ ಮತ್ತು ಅವಾಯ್ಡ್ ಮಲ್ಟಿ ಟಾಸ್ಕಿಂಗ್. ಈಗ ತಗೊಳ್ಳೋದು ಮ್ಯಾಥ್ಸ್ ಮಾಡೋದು 15 ನಿಮಿಷ, ಮ್ಯಾಥ್ಸ್ ಬೇಜಾರಂತು ತೆಗೆದಿಡೋದು. ಸೈನ್ಸ್ ಮಾಡೋದು, ಸೈನ್ಸ್ ಬೇಜಾರು ಬಂತು, ಕನ್ನಡ ಮಾಡೋದು, ಕನ್ನಡ ಬೇಜಾರು ಬಂತು. ಹಂಗೆ ಮಾಡಬೇಡಿ. ಅರ್ಧ ಗಂಟೆ ಮ್ಯಾಥ್ಸ್ ಅಂದರೆ ಅರ್ಧ ಗಂಟೆ ಮ್ಯಾಥ್ಸ್ ಮಾಡಿ, ಅರ್ಧ ಗಂಟೆ ಸೈನ್ಸ್ ಅಂದರೆ ಅರ್ಧ ಗಂಟೆ ಸೈನ್ಸ್ ಮಾಡಿ. ಡೆಡಿಕೇಟೆಡ್ ಟೈಮ್ ಕೊಡಿ. ಮಲ್ಟಿ ಟಾಸ್ಕಿಂಗ್ ಮಾಡಬೇಡಿ. ಅದರಿಂದ ಏನೂ ಬರಲ್ಲ. ಅರ್ಧ ಈ ಕಡೆನೂ ಅದನ್ನೂ ಬರಲ್ಲ, ಈ ಕಡೆ ಇದನ್ನೂ ಬರಲ್ಲ. ಎರಡೂ ಏನಾಗ್ಬಿಡುತ್ತೆ, ಅದೊಂದು ಕಡೆ ಹೋಗ್ಬಿಡುತ್ತೆ, ಇದೊಂದು ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ಇಲ್ಲ 1 hour ಸೈನ್ಸ್ ಮಾಡ್ತೀನಿ, ಇಲ್ಲ ಅರ್ಧ ದಿವಸ ಪೂರ್ತಿಯಾಗಿ ಹಾಫ್ ಡೇ ಸೈನ್ಸ್ ಮಾಡ್ತೀನಿ, ಹಾಫ್ ಡೇ ಸೋಷಲ್ ಮಾಡ್ತೀನಿ, ಹಾಫ್ ಡೇ ಮ್ಯಾಥ್ಸ್ ಮಾಡ್ತೀನಿ. ಈ ಥರನಾದರೂ ಇಟ್ಕೊಳ್ಳಿ. ಏನು ನಿಮಗೆ ಕರೆಕ್ಟ್ ಆಗುತ್ತೋ ಅದನ್ನು ಮಾಡಿ. 10 ನಿಮಿಷ ಅದನ್ನು ಮಾಡೋದು, 10 ನಿಮಿಷ ಇದನ್ನು ಮಾಡೋದು, 10 ನಿಮಿಷ ಅದನ್ನು ಮಾಡೋದು ಮಾಡೋಕ್ಕೆ ಹೋಗಬೇಡಿ. ರೆಗ್ಯುಲರಾಗಿ ಶಾರ್ಟ್ ಬ್ರೇಕ್ಸನ್ನು ತೊಗೊಳ್ಳಿ. 1 hour ಮಾಡಿದ ತಕ್ಷಣ ಒಂದು ಬ್ರೇಕ್ ತೊಗೊಳ್ಳಿ, 1 hour ಮಾಡಿದ ತಕ್ಷಣ ಒಂದು ಬ್ರೇಕ್ ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಟ್ಟಿಗೆ ಕೂತ್ಕೊಂಡು ಒಂದು 5 hours 6 hours ಓದಿದಾಗ ಏನಾಗುತ್ತೆ ಗೊತ್ತಾ, ಏನು ಗೇನೇ ಆಗಿರಲ್ಲ, ರಿಟೇನ್ ಆಗಿರಲ್ಲ, ಒಳಗಡೆ ಹೋಗಲ್ಲ. ಅದಕ್ಕೋಸ್ಕರ ಅರ್ಧ ಗಂಟೆ 1 hour ಆದ ತಕ್ಷಣ ಒಂದು ಬ್ರೇಕ್ ತೊಗೊಳ್ಳಿ. ಕೆಲವೊಬ್ಬರಿಗೆ ಅರ್ಧ ಗಂಟೆ ತುಂಬ ಚಿಕ್ಕದನ್ಸುತ್ತೆ, 1 hour ಓಕೆ, 1 hour ಮಾಡಿಬಿಟ್ಟು ನೋಡ್ಬೋದು. ಮತ್ತು ರಿವ್ಯೂ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಏನು ಮಾಡಿರ್ತೀರಲ್ಲ, ಇವತ್ತು ಏನೇನು ಮಾಡಿದಿರಲ್ಲ, ಇವತ್ತು ನೈಟ್ ನೀವು ಬೆಡ್ಡಿಗೆ ಹೋಗೋಕ್ಕಿಂತ ಮುಂಚೆ, ಮಲ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲನೂ ರಿವೈಸ್ ಮಾಡ್ಕೊರಿ. ಏನೇನು ಮಾಡಿದ್ದೀನಿ ಅಂತ ಹೇಳಿ ಒಂದು ಚೀಟಿಯಲ್ಲಿ ಒಂದು ಚಿಕ್ಕ ಒಂದು ಇಲ್ಲಾಂದ್ರೆ ಒಂದು ನೋಟ್ಬುಕ್ ಮೇಂಟೈನ್ ಮಾಡಿಬಿಡಿ. ಎಕ್ಸಾಮ್ ಮುಗಿಯೋ ತನಕ ಆ ನೋಟ್ಬುಕ್ಕಲ್ಲಿ ಡೇಟ್ ಹಾಕಿ ಈ ಸಬ್ಜೆಕ್ಟ್ ಏನು ಮಾಡಿದೆ, ಈ ಸಬ್ಜೆಕ್ಟ್ ಏನು ಮಾಡಿದೆ ಅಂತ ಹೇಳಿ ಬರೆದು ಇಟ್ಕೊಂಬಿಡಿ. ಮತ್ತು ಸ್ಟೇ ಆರ್ಗನೈಸ್ಡ್. ಇದು ಸೂಪರ್ ಟೆಕ್ನಿಕ್ ಮಕ್ಕಳೇ. ಆರ್ಗನೈಸ್ ಇಲ್ಲ ಅಂದರೆ ಈ ಬುಕ್ ಇವತ್ತಿಡೋದು, ನಾಳೆ ಇನ್ನೊಂದು ಕಡೆ ಇಡೋದು, ಅದನ್ನು ಹುಡ್ಕೋಕೆ ಅರ್ಧ ಅವರ್ ವೇಸ್ಟ್ ಮಾಡೋದು. ಹಂಗೆ ಮಾಡಬೇಡಿ. ಎಲ್ಲ ನೀಟಾಗಿ. ಮತ್ತು ನಿಮ್ಮ ಆರ್ಗನೈಸ್ ಬರೀ ನಿಮ್ಮ ಸಾಮಾನುಗಳನ್ನಷ್ಟೇ ಆರ್ಗನೈಸ್ ಅಲ್ಲ, ನೀವು ಓದಿರೋದನ್ನು ನಿಮ್ಮ ಮೆದುಳಿನಲ್ಲಿ ಆರ್ಗನೈಸ್ ಆಗಿ ಇಟ್ಕೊಳ್ಳಿ. ಇದನ್ನು ಇಲ್ಲಿ ಓದಿದ್ದೀನಿ, ಹಿಂಗಿದೆ ಅಂತ ಹೇಳಿ ಇಟ್ಕೊಳ್ಳಿ. ಎಲ್ಲೋ ಒಂದು ಕಡೆ ಅದನ್ನು ಓದೋದು, ಅದನ್ನು ಬಿಟ್ಬಿಡೋದು, ಇದನ್ನು ಓದೋದು, ಇದನ್ನು ಬಿಟ್ಬಿಡೋದು, ಹಂಗೆ ಮಾಡಬೇಡಿ. ಇದು ಸಾಮಾನುಗಳಿಗಷ್ಟೇ ಅಲ್ಲ, ನಿಮ್ಮ ಓದುವ ಟೆಕ್ನಿಕ್ಕಿಗೂ ಕೂಡ ಅಪ್ಲೈ ಆಗುತ್ತೆ. ಆರ್ಗನೈಸ್ ಆಗಿರಿ. ಸರಿನಾ ಮಕ್ಕಳೇ? ನೆಕ್ಸ್ಟು ನಿಮ್ಮ ಮೆಮರಿ ಟೆಕ್ನಿಕ್ಸನ್ನು ಯೂಸ್ ಮಾಡಿ. ಮೆಮೋನಿಕ್ಸ್ ಅಂತ ಹೇಳ್ತೀವಿ. ಸ್ಮರಣ ಶಕ್ತಿಗೋಸ್ಕರ ನೀವು ಯಾವ ಟೆಕ್ನಿಕ್ ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ನಾನು ಹೇಳಿರೋ ಮೆಮರಿ ಟೆಕ್ನಿಕ್ಸು ನಿಮಗೆ ಸೂಟ್ ಆಗದೆ ಇರ್ಬೋದು. ನಿಮಗೆ ಯಾವ್ದು ಸೂಟ್ ಆಗುತ್ತೆ, ನಿಮ್ಗೆ ಬರೆದ್ರೆ ಇಷ್ಟ ಆಗುತ್ತೋ, ಅದು ಓದಿದ್ರೆ ಇಷ್ಟ ಆಗುತ್ತೋ, ಇನ್ನೊಬ್ರಿಗೆ ಹೇಳಿದ್ರೆ ಇಷ್ಟ ಆಗುತ್ತೋ, ಹಾಗೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಸ್ಟೇ ಪಾಸಿಟಿವ್ ಆಗಿರಿ ಮತ್ತು ಮೋಟಿವೇಟೆಡ್ ಆಗಿರಿ. ತುಂಬ ಸ್ಟೇ ಪಾಸಿಟಿವ್, ಆಲ್ವೇಸ್ ಸ್ಟೇ ಪಾಸಿಟಿವ್. ನನಗಾಗುತ್ತೆ, ನಾನು ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ ಅಂಥೇಳಿ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ಯಾವಾಗಲೂ ಪಾಸಿಟಿವ್ ಆಗಿರಿ. ಓಕೆ ಮಕ್ಕಳೇ, ನಿಮ್ಮ ಎಕ್ಸಾಮಿಗೆ, ನಿಮ್ಮ ಬರುವ ಎಕ್ಸಾಮಿಗೆ, ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ನಿಮ್ಗೆಲ್ಲರಿಗೂ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ಒಂದು ವಿಷಯ, ಈಗ ನಾನು ಹೇಳಿರುವಂಥ ವಿಷಯ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ರೆ, ನಿಮ್ಗೆ ಇಷ್ಟ ಆಗಿದೆ ಅಂದರೆ ತುಂಬ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಅವರು ಕೂಡ ಪಾಸಿಟಿವ್ ಆಗಿರ್ತಾರೆ. ಅದಕ್ಕೋಸ್ಕರ ಶೇರ್ ಮಾಡಿ. ಮತ್ತು ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಇದೆಲ್ಲ ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.